ಗಾಯ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಸೊ ವೆಲ್ಕಮ್ ಟು ಮೈ ಚಾನಲ್ ಸಂಗೀತ ಸಮಾಚಾರ. ಸೊ ಆಫ್ಟರ್ ಅ ವೆರಿ 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 ಲಾಂಗ್ ಡೇಸ್ ಅಥವಾ ಮಂತ್ಸ್ ಅಂತಲೇ ಹೇಳ್ಬೋದು, ನಾನು ಯೂಟ್ಯೂಬ್ಗೆ ಕಮ್ ಬ್ಯಾಕ್ ಮಾಡ್ತಾ ಇರೋವಂಥದ್ದು. ಸೊ ತುಂಬಾ ಬ್ಯುಸಿ ಆಗಿಬಿಟ್ಟಿದ್ದೀನಿ. 2 ಮಕ್ಕಳ ಜೊತೆ ಮನೇಲಿ ಅಡುಗೆ ಕೆಲಸಗಳು ಮಾಡ್ಕೊಳ್ಳೋದಾಗಲಿ, ಮಕ್ಕಳನ್ನ ನೋಡ್ಕೊಳ್ಳೋದಾಗಲಿ, ತುಂಬಾ ಬ್ಯುಸಿ ಶೆಡ್ಯೂಲು, ರುಟೀನ್ ಅಂತ ಆಗಿಬಿಟ್ಟಿದೆ. ಸೊ ನನಗಂತೂ ಟೈಮೇ ಸಿಗ್ತಲ್ಲ ಯೂಟ್ಯೂಬ್ ಮಾಡಲಿಕ್ಕೆ. ಇವತ್ತು ನಾವು ಡೇ ಔಟ್ ಪಿಕ್ನಿಕ್, ಪಾಪು ಮಕ್ಕಳನ್ನ ಕರ್ಕೊಂಡು ಒಂದು ಕಿಡ್ಸ್ ಡೇ ಔಟ್ ಅಂತ ಪ್ಲ್ಯಾನ್ ಮಾಡಿಕೊಂಡು ಹೊರಗಡೆ ಹೋಗ್ತಾ ಇದ್ದೀವಿ. ಸೊ ಇದಕ್ಕೋಸ್ಕರ ನಾವು ಅನ್ಪ್ಲ್ಯಾನ್ಡ್ ಅಂತಲೇ ಹೇಳ್ಬೋದು, ಸಡನ್ನಾಗಿ ಪ್ಲ್ಯಾನ್ ಮಾಡಿ ಹೋಗ್ತಾ ಇರೋವಂಥದ್ದು. ನಾವು ಮಾರ್ನಿಂಗ್ 9 o'clock ಸ್ಟಾರ್ಟ್ ಆದ್ವಿ, ಬಿಕಾಸ್ ಅಲ್ಲಿ 10:30ಗೆ ಓಪನ್ ಆಗುತ್ತೆ. ಹಾಗಾಗಿ ಸರಿ ಹೊರಗಡೆ ಸ್ವಲ್ಪ ಟಿಫನ್ ಏನಾದರೂ ಲೈಟಾಗಿ ಮಾಡಿಕೊಂಡು ದೋಸೆ ತೊಗೊಂಡು ಹೊರಗಡೆ ಹೋಟೆಲಲ್ಲಿ ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ನೋಡೋಣ ಅಲ್ಲಿ ಏನಾದರೂ ಫುಡ್ಡು ಸಿಗುತ್ತೋ ತಿನ್ನಲಿಕ್ಕೆ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು. ಇಲ್ಲಿ ಮಾರ್ನಿಂಗ್ 9 o'clockಗೆ ನಾವು ಸ್ಟಾರ್ಟ್ ಆದ್ವಿ. ಇದು ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡ್ ಪ್ಲ್ಯಾನ್ ಮಾಡಿದ್ದು, ನಾವು ಕೂಡ ಸಡನ್ನಾಗಿ ಪ್ಲ್ಯಾನ್ ಆಯಿತು. ಇದು 26th ಅನಿಸುತ್ತೆ, ಮೇ ಬಿ ಅದು ಹಾಲಿಡೇ ಇರಬೇಕು, PH ಇತ್ತು. ಸೊ ಹಾಗಾಗಿ ಸೊ ಹೋಗೋಣ, ಮನೆಯಲ್ಲಿ ಫ್ರೀ ಇದ್ದೀವಲ್ಲ ಇವತ್ತೇನು, ಹೋಗಿ ಬರ್ಬೋದು, ಮಕ್ಳಿಗೂ ಸ್ವಲ್ಪ ಚೆನ್ನಾಗಿ ಅನ್ನಿಸ್ತದೆ ಆಟ ಆಡಲಿಕ್ಕೆ, ನಮಗೂ ರಿಫ್ರೆಶ್ಮೆಂಟ್ ಥರ ಅಂತ ಅನ್ನಿಸ್ತದೆ ಅಂತೇಳಿ ಮಾಡೋಣ ಅಂತ ಹೇಳ್ಕೊಂಡು ಹೋದ್ವಿ ನಾವು. ಸೊ ಹೋಗ್ತಾ ನಾವು ಸ್ವಲ್ಪ ಬೆಳಗ್ಗೆ ಬೇಗ ಎದ್ದು ಮಾಡಲಿಕ್ಕಾಗಿಲ್ಲ. ಸೊ ಹಾಗಾಗಿ ಸ್ವಲ್ಪ ಹೊರಗಡೆ ಏನಾದರೂ ಬೇಕಾದ್ರೆ ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಟೆಲ್ನಿಂದ ಇಟ್ಕೊಂಡು ಸ್ವಲ್ಪ ದೋಸೆ ಹಿಂಗೆ ಲೈಟಾಗಿ ತೊಗೊಂಡ್ವಿ. ಜಾಸ್ತಿ ಹೆವಿ ಅಂತ ಆದ್ರೂ ಬೇಡ ಅಂತೇಳಿ ಸ್ವಲ್ಪನೇ ತಿನ್ಕೊಂಡು ಇನ್ನೇನು ಸ್ಟಾರ್ಟ್ ಆದ್ವಿ. ಅಲ್ಲಿಂದ 1/2 hour, ಒಂದು 45 minutes ಟು ರೀಚ್ ಬಳ್ಳಾರಿ, ನಾವಿರೋವಂಥ ಪ್ಲೇಸಿಂದ. ಸೊ ಹೋದ್ವಿ ನಾವು. ಬಹಳಷ್ಟು ಮಕ್ಕಳು ಬಂದಿದ್ದರು, ಸ್ಕೂಲ್ ಮಕ್ಕಳೆಲ್ಲ ಬಂದಿದ್ದರು ಅವತ್ತಿನ ದಿನ. ಸೊ ಹಾಗಾಗಿ ಜಾಸ್ತಿ ರಶ್ ಇತ್ತು. ನಾವು ಹೋದಾಗಂತೂ ಸ್ವಲ್ಪ ಅಂದರೆ ನಾವು ಹೋಗಿರೋ ಟೈಮಿಂಗ್ಗೆ ಫ್ರೀ ಇತ್ತು. ಅದಾದಮೇಲಿಂದ ಮಕ್ಕಳು ಅಂದರೆ ಸ್ಕೂಲ್ ಮಕ್ಕಳೆಲ್ಲ ಬಂದ್ಬಿಟ್ರು. ಸೊ ನೋಡಿದ್ವಿ, ಇದು ಹೊರಗಡೆಯಿಂದ, ಇದು ನಮ್ಮ ಬಳ್ಳಾರಿಯಿಂದ ಸ್ವಲ್ಪ 15-20 minutes ದೂರ ಇದೆ. ಇದು ಸ್ವಲ್ಪ ಹೊರಗಡೆ ಔಟ್ಸೈಡ್ ಆಫ್ ಸಿಟಿ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ, ಎಕ್ಸೈಟಿಂಗ್ ಆಗಿದೆ, ಬಹಳಷ್ಟು ಗೇಮ್ಸ್ ಇದೆ. ನನಗೂ ಗೊತ್ತಿರಲಿಲ್ಲ ಆಗಿತ್ತು. ಬಳ್ಳಾರಲ್ಲೇ ಇದ್ಕೊಂಡು ನಾನು ಅಂದರೆ ನೋಡಿದ್ದೆ, ಬಟ್ ಇದು ಎಲ್ಲ ಮಕ್ಕಳೆಲ್ಲ ಹಾಕೋದು ಸ್ಟೇಟಸ್ ಎಲ್ಲ ನೋಡಿದ್ದೆ, ಬಟ್ ಯಾವುದು ಹೆಸರೇನು, ಎಲ್ಲಿದೆ ಯಾವುದು ಪ್ಲೇಸ್ ಅಂತಲೂ ಗೊತ್ತಿರಲಿಲ್ಲ. ಸೊ ನೋಡಿದ್ವಿ, ತುಂಬಾ ದೊಡ್ಡದಾಗಿದೆ, ತುಂಬ ಹೊಸ ಗೇಮ್ಸ್ ಎಲ್ಲ ಇದೆ, ಹೊಸದಾಗಿ ಮಾಡಿರೋ ಅಂಥದ್ದು ಅನಿಸುತ್ತೆ. 2-3 years ಆಯ್ತೇನೋ ಮೇ ಬಿ, ಬಟ್ ನಮಗೆ ಗೊತ್ತಿಲ್ಲ ಅಷ್ಟೇ. ಸೊ ಇದು ನಾವು ಹೋದ್ವಿ, ಇದು ಲೊಕೇಶನ್ ನಾವು ಹೋದ ಆದಮೇಲೆ ತೊಗೊಂಡಿರೋವಂಥದ್ದು. ಸ್ವಲ್ಪ ಕ್ಲಿಪ್ಪಿಂಗ್ಸು. ನನ್ನ ಹಸ್ಬೆಂಡ್ ಹೇಳಿದರು, ಅಯ್ಯೋ ನಾನು ನೀರಲ್ಲಿ ಆಡೋದೇ ಇಲ್ಲಪ್ಪ ಅಂತ ಹೇಳಿದ್ರು. ನೋಡಿದರೆ ಎಲ್ಲರಿಗಿಂತ ಮುಂಚೆ ಫಸ್ಟ್ ಅವರು ಹೋಗಿ ನೀರಲ್ಲಿ ಧುಮ್ಕಾಡಿ ಆಡಿ ಈಜಾಡ್ತಾಯಿದ್ರು. ಸೊ ಇದು ಅಷ್ಟರಲ್ಲೇ ನಮ್ಮ ಸ್ಟೀನಾ ಇವರೆಲ್ಲ ಡ್ರೆಸ್ ಚೇಂಜ್ ಮಾಡ್ಕೋಬೇಕಾಗಿತ್ತು, ಬೇರೆ ಡ್ರೆಸ್ ಅಂದರೆ, ಅದಕ್ಕೋಸ್ಕರ ಬೇಗ ನೀರೆಲ್ಲ ಡ್ರೈನ್ ಆಗಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಸಪ್ರೇಟ್ ಅಂದರೆ ಕ್ಲೋತ್ಸ್ ಕೊಡ್ತಾಯಿದ್ರು ಅಲ್ಲೇ ಅವೈಲೇಬಲ್. ಬೇಕಾದರೆ ನಾವೇ ಜರ್ಸಿ, T-shirt, ಪ್ಯಾಂಟ್ ಎಲ್ಲ ಹಾಕ್ಕೊಂಡ್ರೆ ಅಲೋ ಮಾಡ್ತಾಯಿದ್ರು. ಇಲ್ಲಾಂದರೆ ಅವರೇ ಫೆಸಿಲಿಟಿ ಮಾಡಿಕೊಂಡು ಅವೈಲಬಿಲಿಟಿ ಅವ್ರ ಹತ್ರನೇ ಇರ್ತಿತ್ತು. ಇಷ್ಟು ಅಂತ ರೆಂಟ್ ಪೇ ಮಾಡಬೇಕು ಅವ್ರಿಗೆ. ಸೊ ನಾವು ಹೋಗಿರೋವಂಥ ಎಂಟ್ರಿ ಫೀಸು 500, ಒಬ್ಬರಿಗೆ 500, ಕಿಡ್ಸ್ಗೆ ಏನಿಲ್ಲ. ಕಿಡ್ಸು ಅಬೌವ್ 6 years ಅಂದರೆ 500 ಪೇ ಮಾಡ್ತಾರೆ ಅವರು, ಅಂದರೆ ಇಸ್ಕೊತಾರೆ. ಸೊ ನಮ್ಮ ಹಸ್ಬೆಂಡ್ ನೋಡ್ಬೋದು ಇಲ್ಲಿ, ಎವ್ರಿ ಟೈಮ್ ನಾವು ಎಲ್ಲಾದರೂ ಬೇರೆ ಕಡೆ ಎಲ್ಲ ಅಂದರೆ ಅವ್ರೂರ ಕಡೆ ಎಲ್ಲ ಹೋದಾಗೆಲ್ಲ ಬೀಚಸ್ ಎಲ್ಲ ಹೋಗಿರ್ತೀವಲ್ಲ, ನಮ್ಮ ಹಸ್ಬೆಂಡು ಸುಮ್ಮನೆ ಹಾಡ್ಕೊಂಡಿರ್ತಾರೆ. ನಾನಂತೂ ಬೀಚಲ್ಲಿ ಒದ್ದು ಉಳ್ಳಾಡಿ ತಿರುಗಾಡ್ತಾ ಇರ್ತೀನಿ, ಅಷ್ಟು ಸಖತ್ತು ನಂಗೆ ಇಷ್ಟ ಆಗ್ತದೆ ನೀರಲ್ಲಿ ಆಡಲಿಕ್ಕೆ. ಇವರಂತೂ ಟಚ್ಚೇ ಮಾಡಲ್ಲ. ಅಂತೂ ಇಂತೂ ನಾನೇನು ನೀ ಆಡಂಗಿದ್ರೆ ಬಾ ಅಂತ ಹೇಳಿದ್ದೆ ನಾನು ಅಷ್ಟೇ. ಇಲ್ಲ, ಸುಮ್ಮನೆ ಫೀಸ್ ಎಲ್ಲ ಕೊಟ್ಟು ಹೋಗ್ತೀವಿ, ನೀನು ಆಡಿಲ್ಲ ಅಂದರೆ, ಎಂಜಾಯ್ ಮಾಡಲಿಲ್ಲ ಅಂದರೆ ಸುಮ್ಮನೆ ವೇಸ್ಟ್ ಆಗ್ತದೆ ಅಂತೇಳಿ. ಸೊ ಪರವಾಗಿಲ್ಲ, ಅವರು ಕೂಡ ಮಕ್ಕಳನ್ನ ಆಡಿಸ್ಕೊಂಡು ಎಂಜಾಯ್ ಮಾಡಿದರು. ಬಿಕಾಸ್ ನನಗೆ ಜಸ್ಟಿನ ಇದ್ಲಲ್ಲ, ಅವಳನ್ನ ನೋಡಿಕೊಂಡು ಅವಳನ್ನ ಸಂಭಾಳಿಸೋದ್ರಲ್ಲೇ ಆಗೋಯ್ತು. ಬಿಕಾಸ್ ಅದು ಸ್ಮಾಲ್ ಬೇಬಿನೇ, 6 months ಬೇಬಿ ನಾನು ಹೋದಾಗಿದ್ದು, 6 to 7 months ಆಲ್ಮೋಸ್ಟ್. ಸೊ ಅವಳನ್ನ ನೋಡಿಕೊಂಡು ಹಾಲು ಕುಡಿಸ್ಕೊಂಡು ಮಲಗಿಸ್ಕೊಂಡು ಇದೇ ಆಯಿತು. ಸ್ವಲ್ಪ ಅವಳು ಮಲ್ಕೊಂಡಾಗ ನಮ್ಮ ಹಸ್ಬೆಂಡ್ ಕೂಡ ಎತ್ಕೊಂಡು ಸಪೋರ್ಟ್ ಮಾಡಿದರು ಸ್ವಲ್ಪ. ಸೊ ನಮ್ಮ ಸ್ಟೀನಾ ಅಂತೂ ಫುಲ್ ಆಟ ಆಡಿದ್ಲು. ಫಸ್ಟ್ ಹಾಫ್ ಸ್ಟೀನಾಗ ಆಟ ಆಡಿಸಿದ್ವಿ, ಸೆಕೆಂಡ್ ಹಾಫಲ್ಲಿ ಆಟ ಆಡಿಸ್ಲಿಕ್ಕಾಗಿಲ್ಲ. ಬಿಕಾಸ್ ಭಾಳ ನೀರಲ್ಲ, ಮತ್ತು ಕೋಲ್ಡ್ ಫೀವರ್ ಎಲ್ಲ ಆಗಿಬಿಟ್ರೆ ಕಷ್ಟ ಅಂತ ಹೇಳ್ಬಿಟ್ಟು ನಮ್ಮ ಹಸ್ಬೆಂಡು ಫ್ರೆಂಡ್ ಮಗನೂ ಇದ್ದ, ಆಸ್ಟಿನ್ ಅಂತೇಳಿ, ಅವ್ನು ಕೂಡ ಚೆನ್ನಾಗಿ ಇಷ್ಟಪಡ್ತಾನೆ ನೀರಲ್ಲೆಲ್ಲ ಆಟ ಆಡಲಿಕ್ಕೆ. ಅವನು ಆಟ ಆಡ್ದ.
ನಮ್ಮ ಸ್ಟೀನೋನು ಆಟ ಆಡಿದ್ಲು. ಒಂದು ಫಸ್ಟ್ ಹಾಫಲ್ಲಿ ಆಟ ಆಡಿಸಿದೆ, ಅಂದರೆ ಒಂದು ಮ್ಯಾಕ್ಸಿಮಮ್ 1 hour 1.5 hour ಆಟ ಆಡಿಸಿದೆ ಇಬ್ಬರು ಮಕ್ಳಿಗೂ. ಸೊ ಅದಾದಮೇಲಿಂದ ಸರಿ ಆಯಿತು, ಜಾಸ್ತಿ ಆಡಿಸೋದು ಬೇಡ, ಮತ್ತು ನೀರೆಲ್ಲ ಕುಡಿದ್ರೆ ವಾಯ್ಸ್ ಎಲ್ಲ ಚೇಂಜ್ ಆಗೋದು, ಈ ಥರ ಕೋಲ್ಡ್ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ, ಅದೆಲ್ಲ ಬೇಡ ಅಂದ್ಕೊಂಡು ಸ್ವಲ್ಪ ಸ್ಟಾಪ್ ಮಾಡಿದ್ವಿ. ಅಷ್ಟರಲ್ಲೇ ನಮ್ಮ ಹಸ್ಬೆಂಡ್ ಆಡೋದು, ನಾನು ಆಡೋದು, ಸ್ವಲ್ಪ ಗ್ಯಾಪ್ ಕೊಟ್ಟು ಅಂದರೆ ಬರೀ ವಾಟರ್ ಗೇಮ್ಸ್ ಅಂತಲೂ ಅಲ್ಲ, ಜೋಕಾಲಿ, ಜಾರಬಂಡಿ, ಅದು ಇದು ಎಲ್ಲ ಇತ್ತು. ಸೊ ಜಿಪ್ ಲೈನು, ಈ ಥರ ಸಾಕಷ್ಟಿದೆ ಗೇಮ್ಸು. ಬಟ್ ಇದಕ್ಕೆ ಅಂದರೆ ಇಷ್ಟೇ ಟೈಮಿಂಗ್ಸ್ ಅಂತ ಹೋಗ್ಲಿಕ್ಕಾಗಿಲ್ಲ. ಮಾರ್ನಿಂಗ್ ಅಂತ ಹೋದರೆ ಈವ್ನಿಂಗ್ವರೆಗೂ ಎಂಜಾಯ್ ಮಾಡಿ ಬರ್ಬೋದು. ಮಾರ್ನಿಂಗ್ 10 o'clock ಓಪನ್ ಆಗುತ್ತೆ ಟಿಲ್ 5 o'clock. ಅಲ್ಲಿ ತನಕ ನಾವು ಎಂಜಾಯ್ ಮಾಡ್ಬೋದು. ಅಲ್ಲೇ ಊಟ ಗೀಟ ಎಲ್ಲ ಫೆಸಿಲಿಟಿ ಅಲ್ಲೇ ಇರುತ್ತೆ, ಸ್ನ್ಯಾಕ್ಸ್ ಇರುತ್ತೆ, ಬೇಕ್ರಿ ಏನಾದರೂ ಬೇಕಂದ್ರೂ ಬೇಕರಿ ಐಟಮ್ಸು ಸಿಗುತ್ತೆ. ಸೊ ಇವ್ರು ನೋಡ್ರಿ ಇಲ್ಲಿ ಒಂದು 1/2 hour to 1 hour ಆದರೂ ನಿಂತಿದ್ದಾರೆ ಮ್ಯಾಕ್ಸಿಮಮ್. ಅಲ್ಲಿಂದ ನೀರು ಬೀಳುತ್ತೆ, ನಿಂತ್ಕೊ ಅಂತೆಲ್ಲ, ಅದನ್ನು ಸ್ಲೋ ಮೋಷನ್ ಮಾಡು ಅಂತ ಹೇಳ್ಬಿಟ್ಟು ಅದು ಕಾಯ್ತಾ ನಾನು ನೋಡ್ತಾ ವೀಡಿಯೋ ಮಾಡಿ ಸಾಕಾಗೋಯ್ತು ನನಗೆ ಅಂತೂ. ಅಷ್ಟು ವೆಯ್ಟ್ ಮಾಡ್ತಾಯಿದ್ದಾರೆ, ಅದ್ರ ತುಂಬಬೇಕು, ಅದಾದಮೇಲೆ ನೀರು ಬರಬೇಕು, ನಮ್ಮ ಮೇಲೆ ಅದು ಸ್ಲೋ ಮೋಷನ್ ಮಾಡಬೇಕಂತ ಎಲ್ಲರೂ 4 ಜನ 5 ಜನ ಕಾಯ್ಕೊಂಡಿದ್ದಾರೆ. ನಾನೊಂದು 1/2 hour ಆಯಿತು ಆ ಪಾಪನ ಇಟ್ಕೊಂಡು ಫೋನ್ ಇಟ್ಕೊಂಡು, ಅಯ್ಯೋ ವೀಡಿಯೋ ಮಾಡೋಕ್ಕೋಸ್ಕರ ನಾನು ಹೋಗ್ಬಿಟ್ಟಿನೇನೋ ಅನಿಸ್ಬಿಟ್ಟಿತ್ತು ನನಗೆ. ಅಷ್ಟು ವೆಯ್ಟ್ ಮಾಡಿಸ್ಬಿಟ್ರು, ನನಗಂತೂ ವಿರಕ್ತಿನೇ ಬಂದುಬಿಟ್ಟಿತ್ತು ವೀಡಿಯೋ ಮಾಡೋಕ್ಕೆ, ಫೋಟೋಸ್ ತೊಗೊಳ್ಳಿಕ್ಕೆ. ಅಷ್ಟು ಫೈನಲಿ ಅದು ಒಂದು 1/2 hour ಆದಮೇಲೆ ತುಂಬ ಆದಮೇಲೆ ಬಂತು. ಪಾಪ ನಮ್ಮ ಸ್ಟೀನ ಅದಳ ಮುಖಕ್ಕೆಲ್ಲ ಬಡ್ದುಬಿಡ್ತು, ಮುಖಕ್ಕೆಲ್ಲ ಬಡ್ದು ಅವಳಿಗೆ ಒಂಥರ ಮಾಡಿಬಿಟ್ಲು. ಸೊ ಬೇಡ ಅಂದ್ಕೊಂಡು ಬಂದ್ಬಿಟ್ಟು ಅಂದರೆ ಮಸ್ತು ಎಂಜಾಯ್ ಮಾಡಿದ್ವಿ ಮಾತ್ರ ನಾವು. ಒಬ್ಬೊಬ್ಬರೇ ಅಂದರೆ ಫ್ಯಾಮಿಲಿ ಹೋದರೆ, ಕಿಡ್ಸ್ ಜೊತೆ ಹೋದ್ರೂ ಯಾರೋ ಒಬ್ಬರು ಫ್ರೆಂಡ್ಸ್ ಆಗಲಿ, ಫ್ಯಾಮ್ಲಿ ಈ ಥರ ರಿಲೇಟಿವ್ಸ್ ಆಗಲಿ, ಈ ಥರ ಇದ್ದರೆ ಮಸ್ತ್ ಜನ, ಭಾಳಷ್ಟು ಜನ ಇದ್ದಷ್ಟು ಎಂಜಾಯ್ಮೆಂಟ್ ಕೂಡ ಜಾಸ್ತಿ ಇರುತ್ತೆ. ಅಲ್ಲಿ ಭಾಳಷ್ಟು ಜನ ಮಕ್ಕಳು ಬಂದಿದ್ದರು. ಆದರೆ ನಾವು ಹೋಗಿರೋವಂಥ ಫ್ಯಾಮಿಲಿ, ನಾನು ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡ್ ಇಬ್ಬರೇ, ಅಂದರೆ ಸಖತ್ ಎಂಜಾಯ್ ಮಾಡಿದ್ವಿ, ಡ್ಯಾನ್ಸ್ ಮಾಡಿದ್ವಿ. ಬಟ್ ನಾನು ನೀರಲ್ಲೇ ಆಟ ಆಡೋಂಗಿಲ್ಲ, ಬಿಕಾಸ್ ನಾನು ಬ್ರೆಸ್ಟ್ ಫೀಡಿಂಗ್ ಇರ್ತೀನಿ. ನಾನು ಏನಾದರೂ ಆಟ ಆಡಿ ನಂಗೆ ಕೆಮ್ಮು, ಏನಾದರೂ ಜ್ವರ ಏನಾದರೂ ಬಂದುಬಿಟ್ರೆ ಪಾಪಗೆ ಬಂದುಬಿಡುತ್ತಲ್ಲ ಅಂತ ಅದೊಂದು ಟೆನ್ಷನ್ ನನಗೆ. ಸೊ ಹಂಗಾಗಿ ಸ್ವಲ್ಪ ಅಲ್ಲೇ ಕಾಯ್ಕೊಂಡಿರ್ತೀನಿ. ಭಾಳ ಇಷ್ಟ ಆಯಿತು ನನಗೆ ನೀರಲ್ಲಿ ಆಡಬೇಕು ಅಂತ. ಪಾಪ ನಮ್ಮ ಕೂಸು ಒಂದಿತ್ತಲ್ಲ ಕೈಯಲ್ಲಿ ಅದು ನೋಡ್ಕೊಳೋಕ್ಕೆ ಸಾಕಾಗೋಯ್ತು. ಸರಿ, ಈ ಒಂದು ಮೂಮೆಂಟು ಸ್ಲೋ ಮೋಷನ್ ಮಾಡೋಕ್ಕೆ ಒಂದು 1/2 hour ತೊಗೊಂಡ್ರು. ಫೈನಲಿ ಅವ್ರಿಗೆ ಒಂದು ಸ್ಲೋ ಮೋಷನ್ ವೀಡಿಯೋ ಮಾಡಿ ಕೊಟ್ಟೆ, ಸಕ್ಕತ್ತಾಗಿ ಬಂದಿದೆ. ಅದನ್ನು ಮುಂದೆ ಅಟ್ಯಾಚ್ ಮಾಡಿರ್ತೀನಿ ನೋಡಿ. ಇವರು ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡ್ ವೈಫು, ಸಖತ್ತು ಫ್ರೆಂಡ್ಲಿ ಇದ್ದಾರೆ. ನಾನು ಇವ್ರ ಜೊತೆ ಹೋಗಿದ್ದು ತುಂಬಾ ಎಂಜಾಯ್ ಮಾಡಿದೆ, ತುಂಬ ಖುಷಿ ಆಯಿತು. ಐ ಫೀಲ್ ಹ್ಯಾಪಿ ದಟ್ ಡೇ. ಅಂದರೆ ಆಫ್ಟರ್ ಮೆನಿ ಪ್ರೆಗ್ನೆಂಟ್ ಆದಾಗಿಂದನೂ ಅಷ್ಟೇ ಹೊರಗಡೆ ಹೋಗ್ಲಿಕ್ಕಾಗಿಲ್ಲ, ಅಟ್ಲೀಸ್ಟ್ ಪಾಪು ಆದಮೇಲಿಂದನೂ ಆಗಲಿಕ್ಕಾಗಿಲ್ಲ. ಒಂದು 6 to 7 months ಆದಮೇಲೆ ನಾನು ಈ ಥರ ಔಟಿಂಗ್ ಹೋಗಿರೋದು, ಅದು ಮಕ್ಕಳನ್ನ ಕರ್ಕೊಂಡು. ಇವ್ರ ಜೊತೆ ಅಂತೂ ಸಖತ್ ಎಂಜಾಯ್ ಮಾಡಿದೆ. ಸಖತ್ತು ಫ್ರೆಂಡ್ಲಿ, ಸಖತ್ತು ಒಳ್ಳೆಯವರು ಅಂತಲೇ ಹೇಳ್ಬೋದು. ಹಸ್ಬೆಂಡ್ ಫ್ರೆಂಡ್ ಕೂಡ ಅಷ್ಟೇ, ನಾನು ದಾದಾ ಅಂತ ಕರಿತೀನಿ. ಅದು ಏನೋ ಒಂಥರ ಕೊಂಕಣಿಯಲ್ಲಿ ದಾದಾ ನನಗೊಂಥರ ಎಮೋಷನ್ ಅಂತ ಅನ್ನಿಸ್ತದೆ. ಬಿಕಾಸ್ ನಾನು ಅದು ನ್ಯೂ ಆಗಿ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದು. ಕೊಂಕಣಿಯದವರು ಅಂದರೆ ನಮ್ಮ ಕಡೆ ಎಲ್ಲ ಕನ್ನಡದವರು, ಊರ ಕಡೆ ಎಲ್ಲ ಕೊಂಕಣಿದವರಲ್ಲ. ಸೊ ಅದು ಒಂಥರ ಆ ವರ್ಡಲ್ಲಿ ದಾದಾ ಅಂತ ಕೊಂಕಣಿಯಲ್ಲಿ ಹೇಳಿದಾಗ ಅದು ಒಂಥರ ನನಗೂ ಸ್ಪೆಷಲಾಗಿ ಒಂಥರ ಬ್ರದರ್ ಫೀಲಿಂಗ್ ಒಳಗಡೆಯಿಂದ ಬರ್ತದೆ. ಸೊ ಹಾಗಾಗಿ ನಾನು ಯಾರನ್ನೇ ಆಗಲಿ, ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡ್ ಕಡೆಯವ್ರನ್ನ ಯಾರನ್ನೇ ಆಗಲಿ ಅಣ್ಣ ಅಂತ ಕರೆಯಲ್ಲ, ನಾನು ಕೊಂಕಣಿಯಲ್ಲೇ ಹೇಳ್ತೀನಿ ದಾದಾ ಅಂತ ಹೇಳ್ಬಿಟ್ಟು, ದಾದಾ ಉನ್ನಿ ಅಂತ ಹೇಳ್ಬಿಟ್ಟು. ಬಿಕಾಸ್ ಅದು ಒಂಥರ ನನಗೂ ಸ್ಪೆಷಲ್ಲಾಗಿ ನಮ್ಮ ಹಸ್ಬೆಂಡ್ ಕಡೆ ಇರೋರನ್ನೆಲ್ಲ ಆಲ್ಮೋಸ್ಟ್ ಎಲ್ಲರೂ ಮಾತಾಡ್ತಾರೆ ನನ್ನ ಜೊತೆ ಫೋನಲ್ಲೆಲ್ಲ, ಕಾಂಟ್ಯಾಕ್ಟಲ್ಲೆಲ್ಲ ಮಾತಾಡ್ತಾರೆ. ಹಾಗೆ ನೋಡೋದಾದರೆ ನಾನು ಯೂಟ್ಯೂಬ್ ವೀಡಿಯೋಸ್ಗೆ ಹೋಗಿ ಮೋಸ್ಟ್ಲಿ ವೇಟ್ ಮಾಡ್ತಾ ಇರ್ತಾರೆ, ಯಾವ ವಿಡಿಯೋ ಬರುತ್ತೆ, ಕುಕ್ಕಿಂಗ್ದಾಗಲಿ ವ್ಲಾಗ್ಸ್ ಆಗಲಿ ಅಂತ ಭಾಳಷ್ಟು ವೇಟ್ ಮಾಡ್ತಾರೆ. ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅವ್ರ ಕಡೆ. ಒಂದು ಯಾವುದೇ ಆಗಲಿ ಅಪೋಸಿಷನ್ ಥರ, ಅಪೋಸಿಟ್ ಆಗಲಿ, ಈ ಥರ ಬೇಡ ಅಂತ ಹೇಳೋದಾಗಲಿ ಯಾರೂ ಮಾಡಲ್ಲ, ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಹಾಗೆ ನಾನು ಹಾಕೋ ಯೂಟ್ಯೂಬ್ ವೀಡಿಯೋಸ್ ಕೂಡ ಚೆಕ್ ಮಾಡ್ತಾರೆ, ನೋಡ್ತಾರೆ, ಖುಷಿ ಪಡ್ತಾರೆ. ಬಿಕಾಸ್ ನಾವಿರೋದು ಬೇರೆ ಕಡೆ, ನಮ್ಮ ರಿಲೇಟಿವ್ಸ್ ಅಂದರೆ ನಮ್ಮ ಹಸ್ಬೆಂಡ್ ರಿಲೇಟಿವ್ಸ್ ಇರೋದೇ ಬೇರೆ ಕಡೆ ಆಗುತ್ತಲ್ಲ. ಸೊ ಇದನ್ನೆಲ್ಲ ನೋಡಿಬಿಟ್ಟು ಅಪ್ಡೇಟ್ಸ್ ಎಲ್ಲ ಸಿಗುತ್ತೆ ಅವ್ರಿಗೆ, ಅವರು ತುಂಬ ಖುಷಿ ಪಡ್ತಾರೆ. ಸೊ ಇಲ್ಲಿ ನೀವು ನೋಡ್ಬೋದು, ಇವರು ಒಂದು ದೊಡ್ಡ ಬಲೂನ್ ಥರ ಇರೋವಂಥದ್ದು ತೊಗೊಂಡು ಹತ್ತುತ್ತಾ ಇದ್ದಾರೆ. ಇದು ಒಂದು ದೊಡ್ಡದು ಸ್ವಿಂಗ್, ಫುಲ್ಲು ಸ್ವಿಂಗ್ ಥರ ಇರುತ್ತೆ ಇದು. ಎಷ್ಟು ಚೆನ್ನಾಗಿ ಮಸ್ತ್ ಮಜಾ ಮಾಡಿದ್ರು. ಬಟ್ ಈ ವಿಡಿಯೋ ಮಾಡ್ಬೇಕಾದ್ರೆ ಅವ್ರಿಗೆ ಆ ಫೋರ್ಸು, ವಾಟರ್ ಏನೋ ಅಷ್ಟು ಚೆನ್ನಾಗಿ ಬರಲಿಲ್ಲ. ಅದಕ್ಕಿಂತ ಮುಂಚೆ ಮಸ್ತ್ ಎಂಜಾಯ್ ಮಾಡಿದ್ರು. ನಾನು ಕ್ಲಿಪ್ಪಿಗೆ ತೊಗೊಂಡಿದ್ದು ಲಾಸ್ಟಲ್ಲಿ ತೊಗೊಂಡೆ. ಅದಾದಮೇಲೆ ಸಾಂಗ್ ಹಾಕಿದ್ರು, ಮಸ್ತ್ ಸಾಂಗ್ ಬಂದಿತ್ತು. ಸೊ DJ ಎಲ್ಲ ಹಾಕಿದ್ರು ಅಂತೇಳಿ ಮಸ್ತ್ ಮಜಾ ಮಾಡ್ತಾಯಿದ್ರು. ನಾನಿಲ್ಲಿ ಎಲ್ಲ ಫಾರ್ವರ್ಡ್ ಮಾಡಿದೆ, ಅಂದರೆ ಸ್ಪೀಡ್ ಮಾಡಿದ್ದೀನಲ್ಲ, ಹೀಗೆ ಒಳ್ಳೆ
ಕುಣಿತಾ ಇದ್ದಾರೆ, ತಮಟೆ ಸೌಂಡ್ ಕುಣಿತಾರಲ್ಲ ಆ ಥರ ಕುಣಿತಾ ಕಾಣಿಸ್ತಾ ಇದ್ದಾರೆ. ಅದಾದಮೇಲೆ ಸ್ವಲ್ಪ ವೀಡಿಯೋಸು ಮೆಮೊರೀಸ್ಗಿರುತ್ತೆ ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡಲಿಕ್ಕೆ, ರೀಲ್ಸ್ ಮಾಡಲಿಕ್ಕೆ ಅಂತೇಳಿ ಈ ಥರ ಕಾಲಿಂದೆಲ್ಲ ಸ್ಲೋ ಮೋಷನ್ ಎಲ್ಲ ಮಾಡಿಕೊಂಡು ಮಾಡ್ತಾಯಿದ್ವಿ. ಫೈನಲಾಗಿ ನಾನು ಬಿಡ್ತೀನ ಅಲ್ಲಿ ತನಕ ಹೋಗಿ ಡ್ಯಾನ್ಸ್ ಗೀನ್ಸು ಡಿ ಜೆ ಎಲ್ಲ ನೋಡಿದ್ರೆ ನನಗಂತೂ ಹುಚ್ಚೆದ್ಬಿಡ್ತದೆ ಡ್ಯಾನ್ಸ್ ಮಾಡಲಿಕ್ಕೆ. ಸೊ ಅಟ್ಲೀಸ್ಟ್ ಅವಳು ನಮ್ಮ ಹಸ್ಬೆಂಡ್, ನಮ್ಮ ದಾದಾ ಅವರು ಅಂದರೆ ವೈಫು ಅವರು ವಾಟ್ರಲ್ಲಿ ಆಡ್ತಾಯಿದ್ರು, ರೈನ್ ಡ್ಯಾನ್ಸ್ ಅಲ್ಲಿ ಮಾಡ್ತಾಯಿದ್ರು. ನಾನು ಇಲ್ಲಿ ಹೇಳ್ಕೊಡ್ತಿದ್ದೆ, ನಾನು ಹೊರಗಡೆ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ದೆ, ಅವರು ಅಲ್ಲಿ ಮಾಡ್ತಾಯಿದ್ರು. ಫೈನಲಿ ಜಿಪ್ಲೈನಿಗೆ ಬಂದ್ವಿ ನಾವು, ಎಲ್ಲ ಮುಗಿಸ್ಕೊಂಡು ಊಟ ಗಿಟ್ಟ ಎಲ್ಲ ಮುಕ್ತಿ ಆಗಿತ್ತು ನಮಗೆ. ಲಾಸ್ಟಿಗೆ ಬಂದ್ವಿ, ಫುಲ್ಲು ಫೋರ್ಸಲ್ಲಿ ಇತ್ತು ಇದು ಜಿಪ್ಲೈನು. ತುಂಬಾ ಖುಷಿ ಆಯಿತು, ಒಂಥರ ನ್ಯೂ ಎಕ್ಸ್ಪೀರಿಯೆನ್ಸು, ಇದೆಲ್ಲ ಮಾಡಬೇಕು. ಫೈನಲಿ ನಾವೆಲ್ಲ ಮುಗಿಸ್ಕೊಂಡು ಇನ್ನೇನು ಹೊರಡ್ಬೇಕಾದ್ರೆ ಸ್ವಲ್ಪ ಟಯರ್ಡ್ ಆಗಿತ್ತು, ಹಾಗೆ ಬೇಜಾರು ಅಂತಲೂ ಅನಿಸ್ತಿತ್ತು. ಮಸ್ತ್ ಮಜಾ ಮಾಡಿದ್ವಿ, ಹ್ಯಾಪಿಯಾಗಿತ್ತು ಆ ಡೇ ಅಂತಲೇ ಹೇಳ್ಬೋದು. ಮಕ್ಕಳ ಜೊತೆ ನಮ್ಮ ಸ್ಟೀನೂ ಭಾಳಷ್ಟು ಎಂಜಾಯ್ ಮಾಡಿದ್ಲು. ಯಾವಾಗಲಾದರೂ ಒಂದು ಸಲ ಈ ಥರ ಹೊರಗಡೆ ಹೋಗಿ ಮಜಾ ಮಾಡೋದಾಗಲಿ, ಆಗಿ ಒಂಥರ ಡೇ ನಾವು ಸ್ಪೆಂಡ್ ಮಾಡೋದಾಗಲಿ ತುಂಬಾ ಚೆನ್ನಾಗಿರುತ್ತೆ. ಸೊ ಇನ್ನೊಂದು ಸಲ ಯಾವಾಗಾದರೂ ಬರಬೇಕು, ಬಿಕಾಸ್ ನಾನು ವಾಟರಲ್ಲಿ ಆಡಬೇಕಲ್ಲ. ಸೊ ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಫ್ರೀ ಮಾಡಿಕೊಂಡು ಸ್ವಲ್ಪ ಜಾಸ್ತಿ ಜನ ಗ್ಯಾಂಗಲ್ಲಿ ಬರೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಇದು ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಲವ್ ಯು ಆಲ್.